ವೆಟರ್ನರಿ ಆಫೀಸರ್ಸ್ ಪೋಸ್ಟ್, ಇದು ಗ್ರೂಪ್ ಎ ಪೋಸ್ಟ್ ವೆಟರ್ನರಿ ಮೆಡಿಕಲ್ ಆಫೀಸರ್ ಅಂತ ಕರೀತಾರೆ. ಗ್ರೂಪ್ ಎ ಪೋಸ್ಟ್ ನಿಯರ್ಲಿ 400 ಪೋಸ್ಟ್ ವೇಕೆನ್ಸೀಸ್ ಇದೆ. ಎಕ್ಸಾಮ್ ಬಂದ್ಬಿಟ್ಟು ಜನವರಿಲಿ ನಡೀಬಹುದು. ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಓಪನ್ ಆಗಿದೆ. 12 ಸೆಪ್ಟೆಂಬರ್ವರೆಗೂ ಅಪ್ಲಿಕೇಶನ್ ನೀವು ಹಾಕಬಹುದು. ರೈಟ್. ಎಲಿಜಿಬಿಲಿಟಿ ಏನಿದಕ್ಕೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ನೀವು ತಗೊಂಡಿರಬೇಕು, BVSc ಬ್ಯಾಚುಲರ್ ವೆಟರ್ನರಿ ಸೈನ್ಸ್ ನೀವು ಕ್ಲಿಯರ್ ಆಗಿರ್ಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ನಿಮ್ಮ ಹತ್ರ KVC ಅಥವಾ IVC ಅಂದರೆ ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಅಥವಾ ಇಂಡಿಯನ್ ವೆಟರ್ನರಿ ಕೌನ್ಸಿಲ್ ಒಂದು ಸರ್ಟಿಫಿಕೇಟ್ ರಿಜಿಸ್ಟರ್ಡ್ ಆಗಿರ್ಬೇಕು ನೀವು. ಓಕೆ, ಇದು ಎಕ್ಸಾಮ್ ಬರೀಬೇಕಂದ್ರೆ ಎಲಿಜಿಬಲ್ ಆಗಬೇಕು ಅಂದರೆ. ಓಕೆ, ಸೊ ಈ ಎಕ್ಸಾಮ್ನಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1 ಬಂದ್ಬಿಟ್ಟು ಜನರಲ್ ಸ್ಟಡೀಸ್, ಪೇಪರ್ 2 ಬಂದ್ಬಿಟ್ಟು ನಿಮ್ಮದು ಸ್ಪೆಸಿಫಿಕ್ ಪೇಪರ್. ಸ್ಪೆಸಿಫಿಕ್ ಪೇಪರಲ್ಲಿ ಏನಿರುತ್ತೆ, ವೆಟರ್ನರಿ ಸೈನ್ಸಿಂದ ಸಿಲೆಬಸ್ ಇರುತ್ತೆ. ಸಿಲೆಬಸ್ ಯು ಕ್ಯಾನ್ ಡೌನ್ಲೋಡ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ, ಜನರಲ್ ಸ್ಟಡೀಸ್ ಪೇಪರ್ ಬಂದ್ಬಿಟ್ಟು 300 ಮಾರ್ಕ್ಸ್ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ ಬಂದ್ಬಿಟ್ಟು 300 ಮಾರ್ಕ್ಸ್ ಇರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ಗೆ ಸಿಲೆಬಸ್ ಏನಿದೆ, ವಿ ಆಲ್ರೆಡಿ ಸೀನ್ ಇಟ್ ನೋಡಿ. ಸೊ ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್, ಕರ್ನಾಟಕ ಇತಿಹಾಸ ಅಂದ್ರೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಭೂಗೋಳಶಾಸ್ತ್ರ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ, ಭಾರತದ ಇತಿಹಾಸ ಅಂದ್ರೆ ಇಂಡಿಯನ್ ಹಿಸ್ಟ್ರಿ, ಭಾರತದ ಭೂಗೋಳಶಾಸ್ತ್ರ ಅಂದ್ರೆ ಇಂಡಿಯನ್ ಜಿಯೋಗ್ರಫಿ. ದೆನ್ ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸೈನ್ಸಸ್ ವಿಚ್ ಇನ್ಕ್ಲೂಡ್ಸ್ ಪೊಲಿಟಿ ಅಂಡ್ ಎಕಾನಮಿ ಎಕ್ಸೆಟ್ರಾ. ಸೊ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ. ದೆನ್ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದ್ರೆ ಜನರಲ್ ಸೈನ್ಸ್, ಜನರಲ್ ನಾಲೆಡ್ಜ್. ಓಕೆ, ದೆನ್ ದೈನಂದಿನ ಗ್ರಹಿಕೆ ವಿಷಯಗಳು ಅಂದ್ರೆ ಡೈಲಿ ಲೈಫಲ್ಲಿ ಏನಾಗ್ತಿದೆ ಸುತ್ತಮುತ್ತ, ದಟ್ ಯು ಶುಡ್ ನೋ. ಓಕೆ, ಎಕ್ಸ್ಪೆರಿಮೆಂಟಲ್ ಸೈನ್ಸ್, ಡೈಲಿ ಸೈನ್ಸಸ್ ನ ಗೊತ್ತಿರಬೇಕು. ದಟ್ ಯು ಕ್ಯಾನ್ ಬೇಸಿಕಲಿ ಇಫ್ ಯು ಹ್ಯಾವ್ ರೆಡ್ ಸ್ಕೂಲ್ ಬುಕ್ಸ್ ದಟ್ ಕ್ಯಾನ್ ಬಿ ಡನ್. ಕರೆಕ್ಟ್. ಸೊ ದಿಸ್ ಇಸ್ ದ ಥಿಂಗ್. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಲೈಕ್ ವಾಟ್ ಇಸ್ ದಿ ಪ್ರಾಬ್ಲಮ್ ಹಿಯರ್. ಪ್ರಾಬ್ಲಮ್ ವಾಸ್ ದಟ್ ಜನರಲ್ ಸ್ಟಡೀಸ್ ಪೇಪರ್ ಯಾವ ರೀತಿ ಕವರ್ ಮಾಡಬೇಕು ಅಂತ. ದಟ್ ಇಸ್ ವೈ ವಿ ಹ್ಯಾವ್ ಬಾಟ್ ದಿಸ್ ಕೋರ್ಸ್. ಓಕೆ, ಸೊ ಈ ಕೋರ್ಸ್ ಬಂದ್ಬಿಟ್ಟು ನಿಮಗೆ ನಿಯರ್ಲಿ 250 to 300 ಅವರ್ಸ್ ಆಫ್ ಕ್ಲಾಸಸ್ ಇರುತ್ತೆ. ಜೊತೆಲಿ ನಿಮಗೆ 20 ಟೆಸ್ಟ್ ಸಿಗುತ್ತೆ, ಕ್ಲಾಸಸ್ ವಿಡಿಯೋ ಕ್ಲಾಸಸ್ ಇರುತ್ತೆ, ಕ್ಲಾಸಿನ ನೋಟ್ಸ್ ಕೂಡ ಸಿಗುತ್ತೆ. ರೈಟ್. ಇದು KPSC ವೆಟರ್ನರಿ ಮೆಡಿಕಲ್ ಆಫೀಸರ್ಸ್ಗೆ ಅಂತ ಮಾಡುವಂಥ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಗೆ. ಓಕೆ, ಓನ್ಲಿ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್. ಸ್ಪೆಸಿಫಿಕ್ ಪೇಪರ್ ನಾವು ಕವರ್ ಮಾಡ್ತಿಲ್ಲ, ಬಿಕಾಸ್ ಸ್ಪೆಸಿಫಿಕ್ ಪೇಪರ್ ನಿಮ್ಮ ಜನರಲ್ ಡಿಗ್ರಿ ಸಬ್ಜೆಕ್ಟ್ಸ್ ಇಂದ ಇರುತ್ತೆ, ನೀವು ನೋಡ್ಕೋಬಹುದು ಈಸಿಲಿ. ಓಕೆ, ಇನ್ನು ಬಂದ್ಬಿಟ್ಟು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ. ಈ ಎಕ್ಸಾಮಿಗೆ ಕಡ್ಡಾಯ ಕನ್ನಡ ಭಾಷೆ ಬರೀಬೇಕಾ? ಎಸ್, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ನೀವು ಪಾಸ್ ಮಾಡಿರಲೇಬೇಕು. ಸೆಪ್ಟೆಂಬರಲ್ಲಿ ಕಾಲ್ ಮಾಡ್ತಿದ್ದಾರೆ, ಅವಾಗ ಬೇಕಾದ್ರೆ ಬರೀ, ಅಥವಾ ಈ ಎಕ್ಸಾಮ್ಸ್ಗೆ ಮುಂಚೆ ಮತ್ತೊಂದ್ಸತಿ ಕಂಡಕ್ಟ್ ಮಾಡ್ಬೋದು ಅನ್ಕೋತೀನಿ. ಬಟ್ ಎನಿವೇಸ್, ಲೈಕ್ ಕಡ್ಡಾಯ ಭಾಷಾ ಪರೀಕ್ಷೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ, ಇಟ್ ಈಸ್ ಕಂಪಲ್ಸರಿ. ಓಕೆ, ಟು ಪಾಸ್ ಎನಿ KPSC ಎಕ್ಸಾಮ್ಸ್. ನೀವು KPSC ಎಕ್ಸಾಮ್ಸ್ ಪಾಸ್ ಮಾಡಿ ನೀವು ರಿಕ್ರೂಟ್ಮೆಂಟ್ ಆಗಬೇಕು ಅಂದ್ರೆ ನೀವು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರೆದಿರಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು KSಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇದೆಯಾ? KS 1ಕ್ಕೆ ಮಾತ್ರ ಇಲ್ಲ, ಯಾಕಂದ್ರೆ KS ಮೇನ್ಸ್ ಎಕ್ಸಾಮಿನೇಷನ್ಸ್ ನಲ್ಲಿ ಆಲ್ರೆಡಿ ಕನ್ನಡ ಭಾಷೆ ಪರೀಕ್ಷೆ ನೀವು ಬರೆದಿದ್ದೀರಾ. ಮೇನ್ಸ್ ಅಲ್ಲಿ ಒಂದು ಪೇಪರ್ ಇದೆ ಕಂಪಲ್ಸರಿ ಕನ್ನಡ ಅಂತ. ಸೊ ಹಾಗಾಗಿ KS ನೀವು ಬರೀಬೇಕಾದ್ರೆ ಕಂಪಲ್ಸರಿ ಪಾಸ್ ಮಾಡಿರಲೇಬೇಕು, ಕಡ್ಡಾಯ ಕನ್ನಡ ಅನ್ನೋದೇನಿಲ್ಲ. ಕರೆಕ್ಟ್. ಬಟ್ ಈ ಪೇಪರ್ಗೆ ಬರೀಬೇಕು ನೀವು, ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ. ಓಕೆ, ಸೊ ಇದು ನಿಮ್ಮ ಸೆಲೆಕ್ಷನ್ಸ್ ಯಾವ ರೀತಿ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ಯೋರ್ ಮಾರ್ಕ್ಸ್. 600 ಮಾರ್ಕ್ಸ್, ಓನ್ಲಿ 600 ಮಾರ್ಕ್ಸ್. ಜನರಲ್ ಸ್ಟಡೀಸ್ ಪೇಪರ್ 300 ಪ್ಲಸ್ ಸ್ಪೆಸಿಫಿಕ್ ಪೇಪರ್ 300, 600 ಮಾರ್ಕ್ಸ್ಗೆ ಎಷ್ಟು ಟೋಟಲ್ ಸ್ಕೋರ್ ಬಂದಿರುತ್ತೆ ಅದ್ರ ಮೇಲೆ. ಏನೋ ಕಟ್ ಆಫ್ ಅದೆಲ್ಲ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಸೋ ಈಸಿ ಸೊ ಟು ಪ್ರೆಡಿಕ್ಟ್ ದಿ ಕಟ್ ಆಫ್. ಬಟ್ ಒನ್ ಥಿಂಗ್ ಏನಂದ್ರೆ, ಇಲ್ಲಿ ಯಾರು ಜನರಲ್ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಲೈಕ್ ಮಾಡ್ತಾರೆ ಅವರು ದಿ ಕ್ಯಾನ್ ಶ್ಯೂರ್ಲಿ ಕ್ಲಿಯರ್ ದಿ ಎಕ್ಸಾಮಿನೇಷನ್. ಬಿಕಾಸ್ ಸ್ಪೆಸಿಫಿಕ್ ಪೇಪರ್ ಎಲ್ರಿಗೂ ಒಂದೇ ಇರುತ್ತೆ. ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಓದಿರೋರು ಎಲ್ರಿಗೂ ಅದೇ ಲೆವೆಲ್ಗೆ ಬಂದಿರುತ್ತೆ. ಯು ಕ್ಯಾನ್ ಲೈಕ್ ಯೂಶಲಿ ಸ್ಕೋರ್ಸ್ ಎಲ್ಲರೂ ಅಲ್ಲಿಗೆ ಬಂದಿರುತ್ತೆ. ಸೊ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಯಾರು ಚೆನ್ನಾಗಿ ತೆಗಿತಾರೆ ದೇ ಕ್ಯಾನ್ ಸ್ಕೋರ್ ವೆಲ್. ಕರೆಕ್ಟ್. ಸೊ ಫಾರ್ ಮೋರ್ ಡೀಟೇಲ್ಸ್ ಈ ಕೋರ್ಸಿಗೆ ಸಬ್ಸ್ಕ್ರೈಬ್ ಆಗಿ, ಯು ಕ್ಯಾನ್ ಬೇಸಿಕಲಿ ಅವೈಲ್ ದಿಸ್ ಕೋರ್ಸ್. ಥ್ಯಾಂಕ್ ಯು.